ಮರೀಸನ್ ಈ ಸಿನಿಮಾದಲ್ಲಿ ಫಹದ್ ಫಾಜಿಲ್ ಅಂಡ್ ವಡಿವೇಲು ಮೇನ್ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದನ್ನ OTT ನಲ್ಲಿ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಈ ಮೂವಿ ಹೇಗಿದೆ ಅಂತ ಇನ್ಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಬ್ಬ ಕಳ್ಳ ಆಗ್ತಾನೆ ಜೈಲಿಂದ ರಿಲೀಸ್ ಆಗಿರ್ತಾನೆ. ಅವನಿಗೆ ಒಬ್ಬ ದುಡ್ಡಿರೋ ಮರ್ವಿನ್ ಕಾಯಿಲೆ ಇರೋನು ತಗ್ಲಾಕೊಂತಾನೆ. ಅವನು ಯಾರು, ಅವನ ಕತೆ ಏನು, ನೆಕ್ಸ್ಟ್ ಇವರಿಬ್ಬರ ಜರ್ನಿ ಯಾವ ಕಡೆಗೆ ಸಾಗುತ್ತೆ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಫಹದ್ ಫಾಜಿಲ್ ಮತ್ತೆ ವಡಿವೇಲು ಇವರಿಬ್ಬರ ಕಾಂಬಿನೇಷನ್ ಒಟ್ಟಿಗೆ ನೋಡಕ್ಕೆ ಜಾಸ್ತಿ ಟೈಮ್ ಏನ್ ತಗೊಳಲ್ಲ. ಜಸ್ಟ್ ಒಂದು 15 to 20 ಮಿನಿಟ್ಸ್ ಒಳಗಡೆನೆ ಇವರಿಬ್ರು ಸೇರ್ತಾರೆ. ನೆಕ್ಸ್ಟ್ ಇವರಿಬ್ಬರ ಕಾಂಬಿನೇಷನ್, ಒಬ್ಬ ಕಳ್ಳ, ಇನ್ನೊಬ್ಬ ಮರ್ವಿನ್ ಕಾಯಿಲೆ ಇರೋನು. ಇವರಿಬ್ರು ಜೊತೆಯಾಗಿ ಜರ್ನಿ ಮಾಡಕ್ಕೆ ಇರೋ ಮೇನ್ ಪಾಯಿಂಟ್ ಅಂದ್ರೆ ಅದು ಕ್ಯಾಶ್. ಈ ಮೂರನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಒಂದು ಡೀಸೆಂಟ್ ಸ್ಮೈಲ್ ಕೊಡೋ ಅಂತ ಜರ್ನಿನ ಕ್ರಿಯೇಟ್ ಮಾಡಿದ್ರೆ ಈ ಫಸ್ಟ್ ಹಾಫ್ ಅಲ್ಲಿ. ಸೊ ಹೀಗೆ ಇವರಿಬ್ಬರ ಜರ್ನಿ ಕೊನೆವರೆಗೂ ಕಂಟಿನ್ಯೂ ಏನೋ ಆಗುತ್ತೆ. ಬಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಅನ್ಕೊಂಡಷ್ಟು ಅಂಡ್ ಎಕ್ಸ್ಪೆಕ್ಟ್ ಮಾಡೋಷ್ಟು ಸ್ಯಾಟಿಸ್ಫೈ ಮಾಡಲ್ಲ. ಏನೋ ಫುಲ್ ಕಾಮಿಡಿ ಅಥವಾ ಈ ಜರ್ನಿಯಲ್ಲಿ ಫುಲ್ ಎಮೋಷನಲಿ ಕನೆಕ್ಟ್ ಆಗೋ ತರ ಎಲಿಮೆಂಟ್ಸ್ಗಳು ಇಂಟರ್ವಲ್ ವರೆಗೂ ಕಾಣಿಸಲ್ಲ. ಬಟ್ ಇಂಟರ್ವಲ್ ಅಲ್ಲಿ ಒಂದೊಳ್ಳೆ ಟ್ವಿಸ್ಟ್ ಕೊಡ್ತಾರೆ. ಅದರಿಂದ ಸೆಕೆಂಡ್ ಹಾಫ್ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿಸುತ್ತೆ. ಸೊ ಮೊದಲು ಈ ಫಸ್ಟ್ ಹಾಫ್ ಏನ್ ನೋಡ್ತಿರೋ ಅದ್ರ ಆಪೋಸಿಟ್ ಸ್ಟೋರಿ ಇರುತ್ತೆ ಈ ಇಂಟರ್ವಲ್ ಆದ್ಮೇಲೆ. ಸೊ ಈ ಟ್ವಿಸ್ಟ್ ಇಂದ ನೀವು ಸೆಕೆಂಡ್ ಹಾಫ್ ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತಿರೋ ಅದು ಆಲ್ಮೋಸ್ಟ್ ಸ್ಟೋರಿ ವೈಸ್ ಏನೋ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಸ್ಯಾಟಿಸ್ಫೈ ಅನ್ನೋದು ಮಾಡಲ್ಲ. ಇನ್ನು ಫಸ್ಟ್ ಹಾಫ್ಗೂ ಈ ಸೆಕೆಂಡ್ ಹಾಫ್ಗೂ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ. ಅಂಡ್ ಫಸ್ಟ್ ಹಾಫ್ ಬಿಲೋ ಅವರೇಜ್ ಆದ್ರೆ ಸೆಕೆಂಡ್ ಹಾಫ್ ಡೀಸೆಂಟ್ ಆಗಿತ್ತು. ಓವರ್ ಆಲ್ ನೀವೇನಾದ್ರೂ ವಡಿವೇಲು ಅಂಡ್ ಫಹದ್ ಫಾಜಿಲ್ ಕಾಂಬಿನೇಷನ್ ನೋಡ್ಬೇಕು ಅನ್ಕೊಂಡ್ರೆ ಮಾತ್ರ ಈ ಸಿನಿಮಾ ಒನ್ ಟೈಮ್ ವಾಚ್ ಅಷ್ಟೇ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಫಹದ್ ಫಾಜಿಲ್ ಅಂಡ್ ವಡಿವೇಲು ಇವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಇವರಿಬ್ಬರ ಪರ್ಫಾರ್ಮೆನ್ಸ್ ಕೂಡ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವೈಸ್ ಪ್ರೊಡಕ್ಷನ್ ವ್ಯಾಲ್ಯೂ, ಸಿನಿಮಾಟೋಗ್ರಫಿ ಎಲ್ಲ ರಿಚ್ ಆಗಿ ಚೆನ್ನಾಗಿದೆ. ಇನ್ನ BGM ಡೀಸೆಂಟ್ ಆಗಿದೆ. ಅಂಡ್ ಈ ಎಮೋಷನಲ್ ಸೀನ್ಸಿಗೆ ಕೊಟ್ಟಿರೋ BGM ಕೂಡ ಪರವಾಗಿರ್ಲಿಲ್ಲ. ಸೊ ಓವರ್ ಆಲ್ ಸಿನಿಮಾ ಆವರೇಜ್ ಒನ್. ಅಂಡ್ ಇದರಲ್ಲಿ ಯಾವುದೇ ಅಡಲ್ಟ್ ಸೀನ್ಸ್ ಇರಲ್ಲ, ಏನಿರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆಲಿ ನೋಡ್ಬೋದು. ಅಂಡ್ ಈ ಸಿನಿಮಾ ನಿಮಗೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.